ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯದ ದೊರೆ. ಕೃಷ್ಣದೇವರಾಯನ ಸಮಾಧಿ ಆನೆಗುಂದಿನಲ್ಲಿ ಸಮಾಧಿ ಇದೆ ಅವರದು. ಆ ಸಮಾಧಿಯನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ನಾವು ಇವತ್ತು ನಿರ್ಣಯ ಮಾಡಿದ್ದೀವಿ. ಅದನ್ನು ನಿರ್ಣಯ ಕೂಡಲೇ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಆಮೇಲೆ ಇವತ್ತೇನೇನು ನಿರ್ಣಯಗಳನ್ನು ಮಾಡಿದ್ದೀವಿ ಇವೆಲ್ಲನೂ ಕೂಡ ಕೂಡಲೇ ಕಾರ್ಯಗತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನೀವೇನಾದರೂ ಪ್ರಶ್ನೆಗಳು ಕೇಳದಿದ್ರೆ ಕೇಳಬಹುದು. ಸರ್, ನೀವು ಈಗ ತಾನೇ ಒಂದು ಹೇಳಿದ್ರಿ ಇರಿಗೇಷನ್ಗೆ 1,700 ಕೋಟಿ ನಾವು ಇವತ್ತು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದ್ದೀರಿ ಅಂತ. ಕ್ಯಾಬಿನೆಟ್ ಅಲ್ಲಿ ಕಬಿನಿ ಸೆಕೆಂಡ್ ಸ್ಟೇಜ್ ಅಲ್ಲಿ ನಮ್ಮ ಕಾವೇರಿ ನೀರು ಏನು ನಮ್ಮ ಕಿತ್ತು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಸೆಕೆಂಡ್ ಸ್ಟೇಜ್ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಎಕ್ಸ್ಪ್ಯಾಂಡ್ ಮಾಡೋದ್ರ ಬಗ್ಗೆ ಏನಾದರೂ ಡಿಸ್ಕಷನ್ಸ್ ಬಂತ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಅದು ಚರ್ಚೆ ಬರಲಿಲ್ಲ. ಸೆಕೆಂಡ್ ಸ್ಟೇಜ್ ಕಬಿನಿ ಇದನ್ನು ಬರಲಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ. ಮತ್ತೆ ಇನ್ನೊಂದು, ಈಗ ಕೆರೆಗಳು ತುಂಬಿಸೋದು ಎಲ್ಲಿ ಅದನ್ನ ದಿ ಪಾರ್ಟ್ ಆಫ್ ಸೆಕೆಂಡ್ ಸ್ಟೇಜ್ ಕಬಿನಿ ಇದೆ. ಅದು ನೀರು ಕೆರೆಗಳು ತುಂಬಿಸೋದು. ಆಮೇಲೆ ಹೇಳಿ. ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಈಗ ಇತ್ತೀಚೆಗೆ 5,000 ಎಕರೆದು ಓನರ್ಶಿಪ್ನ ಕ್ಲೈಮ್ ಮಾಡಿ ರಾಯಲ್ ಫ್ಯಾಮಿಲಿ ಪ್ರಮೋದ ದೇವಿ ಒಡೆಯರ್ ಅವರು ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಡೆಪ್ಟಿ ಕಮಿಷನರ್ ಅವರಿಗೆ. ನೀವು ರೆವಿನ್ಯೂ ವಿಲೇಜಸ್ ಅಂತ ಡಿಕ್ಲೇರ್ ಮಾಡಬೇಡಿ, ನಮ್ದು ಓನರ್ಶಿಪ್ ಇದೆ ಅಲ್ಲಿ ಆ ಲ್ಯಾಂಡ್ ಬಗ್ಗೆ ಅಂತ. ಈ ಏನ್ ಮಾಡ್ಕೊಂಡಿದ್ದಾರೆ ಖಾತೆ ಮಾಡ್ಕೊಡ್ಬೇಡಿ ಅಂತ ಕೇಳಿದ್ದಾರೆ. ಇಲ್ಲಿರೋರೆಲ್ಲ ಸಣ್ಣ ಇಳುವಳಿದಾರರು, ಉಪ್ಪಾರ ಇರ್ಬೋದು, ಕುರುಬ್ರು ಇರ್ಬೋದು, ದಲಿತರು ಇರ್ಬೋದು. ಇವರು ರೈತರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂಡು ಅಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ. 4,000 ಫ್ಯಾಮಿಲೀಸ್ ಇದಾವೆ. ದಯಮಾಡಿ ಕ್ಲಾರಿಫೈ ಮಾಡ್ಬೇಕು. ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವರೇ ಒಡೆಯರು. ಯಾಕಂದ್ರೆ ಯಾರು ಉಳುಮೆ ಮಾಡ್ತಾರೆ ಅವರೇ ಒಡೆಯರು. ಅದನ್ನ ಅವರ ಒಡೆತನವನ್ನ ಪ್ರಶ್ನೆ ಮಾಡಕ್ ಬರಲ್ಲ. ಕಾನೂನು ಪ್ರಕಾರ ಪ್ರಶ್ನೆ ಮಾಡಕ್ ಬರಲ್ಲ. ಅವ್ರಿಗೆ ಖಾತೆನೂ ಮಾಡಿಕೊಡ್ಬೋದು, ಅವ್ರಿಗೆ ಓನರ್ಶಿಪ್ಪು ಅವ್ರದ್ದೇ ಆಗಿರ್ತದೆ, ಅವರೇ ಪೊಸಿಷನ್ ಅಲ್ಲಿ ಇರ್ತಾರೆ, ಅವ್ರದ್ದೇ ಮಾಡ್ಬೋದು. 100 ವರ್ಷಗಳಿಂದ ಅವರೇ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಸರ್, ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾಕಷ್ಟು ಜನ ಸತ್ರು ಸರ್. ನೀವೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಅವರಿಗೆ ಪರಿಹಾರ ಕೊಟ್ರಿ. ಇಲ್ಲಿ ಚಾಮರಾಜನಗರ ಆಕ್ಸಿಜನ್ ದುರಂತ ಆಯ್ತಲ್ಲ ಸರ್, ಆಕ್ಸಿಜನ್ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಸರ್. ಇಲ್ಲೂ ಕೂಡ ಸಾಕಷ್ಟು ಕುಟುಂಬ. ಈಗ ಅದನ್ನ ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಬಂಗಾರಪ್ಪ ಅಂತ. ಈಗ ಸರ್ ಇಲ್ಲಿ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಚಾಮರಾಜನಗರ ಆಕ್ಸಿಜನ್ ದುರಂತ ಆದವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೋ. ಅವರು ಈಗಾಗಲೇ ಕೆಲವರಿಗೆ ಟೆಂಪ್ರರಿಯಾಗಿ ಸೇರಿಸಿ ಅಂತ ಹೇಳಿದ್ದಾರೆ. ಔಟ್ಸೋರ್ಸ್ ಕೆಲಸ ಕೆಲವ್ರು ಕೊಟ್ಟಿದೆ, ಇನ್ನು ಕೆಲವರಿಗೆ ಕೊಡಬೇಕಾಗಿದೆ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು. ಅದು ಅವ್ರದ್ದೆಲ್ಲ ಇಂಡಿವಿಜುವಲ್ಲು ಅವ್ರ ಆಕ್ಯುಪೆನ್ಸಿ ಏನು ಓದ್ತಾ ಇದ್ದಾರೆ, ಏನು ಎತ್ತ ಅಂತ ಅದನ್ನೆಲ್ಲ ರಿವ್ಯೂ ಮಾಡ್ತಾ ಇದ್ವಿ. ನಮಗೆ ಅದು ಪ್ರಯಾರಿಟಿ. ಕುನ್ನಾರ್ ರಿಪೋರ್ಟ್ ಕೂಡ, ಸೆಕೆಂಡ್ ಕುನ್ನಾರ್ ರಿಪೋರ್ಟ್ ಕೂಡ ಇವತ್ತು ಅಕ್ಸೆಪ್ಟ್ ಮಾಡಿ ನಾವು ಅದಕ್ಕೆ ಮುಂದಕ್ಕೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದೀವಿ. ಅದೆಲ್ಲ ಅದರಲ್ಲಿ ಬರ್ತದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಅದನ್ನು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು, ಈಗ ಹೊಸ ಮೆಡಿಕಲ್ ಕಾಲೇಜ್ ಆಗ್ತಾ ಇದ್ದಾರೆ, ನಾವೆಲ್ಲ ಹೊರಗಡೆ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಲೋಕಲಲ್ಲಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ಏನು ಮಾಡ್ಬೋದು ಅಂತೇಳಿ ಪ್ರತಿ ಮೆಡಿಕಲ್ ಕಾಲೇಜು ಈಸ್ ಏನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್, ಅದರಲ್ಲಿ ಹೆಂಗ್ ನಾವು ಸಹಾಯ ಮಾಡ್ಬೋದು ಅಂತ ನಾವು ಖಂಡಿತ ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ನಾವು ಮಾಡ್ತೀವಿ. ಈಗ ನೋಡಪ್ಪ, ಪರ್ಮನೆಂಟ್ ಮಾಡಬೇಕಾ ಟೆಂಪ್ರರಿ ಕೊಡಬೇಕಾ ಅಂತಕ್ಕಂಥ ಪ್ರಶ್ನೆ ಇದೆ. ಸ್ವಲ್ಪ ಕಾನೂನು ತೊಡಕಿದೆ. ಅದಕ್ಕೆ ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಚರ್ಚೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಒನ್ ಟೈಮ್ ಡಿಸಿಷನ್ ಮಾಡಿ ಅವರಿಗೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್ ನಮಸ್ತೆ. ಸರ್ ಇಲ್ಲಿ ಸರ್